ಜೂನ್ 2013 ಉತ್ತರಾಖಂಡದ ಹಿಮಾಲಯದಲ್ಲಿ ಎಲ್ಲವೂ ಸಾಮಾನ್ಯವಾಗಿತ್ತು. ಎಂದಿನಂತೆ ಸಾವಿರಾರು ಭಕ್ತರು ಕೇದಾರನಾಥನ ದರ್ಶನಕ್ಕಾಗಿ ಬಂದಿದ್ದರು. ಆದರೆ ಕೆಲವೇ ಗಂಟೆಗಳಲ್ಲಿ ಯಾರೂ ಊಹಿಸದ ದುರಂತ ನಡೆಯಿತು. ಅಂದು ನಿರಂತರ ಸುರಿದ ಭಾರೀ ಮಳೆಯಿಂದ ಹಿಮಾಲಯದ ಬೆಟ್ಟಗಳು ನಡುಗತೊಡಗಿದವು. ಮಂದಾಕಿನಿ ನದಿ ತನ್ನ ಭಯಾನಕ ರೂಪ ತಾಳಿತು. ಕೆಲವೇ ನಿಮಿಷಗಳಲ್ಲಿ ಪ್ರವಾಹದ ನೀರು, ಬೃಹತ್ ಬಂಡೆಗಳು ಮತ್ತು ಕೆಸರು ಕೇದಾರನಾಥನತ್ತ ವೇಗವಾಗಿ ದೌಡಾಯಿಸತೊಡಗಿದವು. ಅಲ್ಲಿ ಈತ ಸಾವಿರಾರು ಜನರಿಗೆ ಮುಂದೆ ಏನಾಗುತ್ತೆ ಅನ್ನೋ ಕಲ್ಪನೆಯೂ ಸಹ ಇರಲಿಲ್ಲ. ಕೆಲವೇ ನಿಮಿಷಗಳಲ್ಲಿ ಎಲ್ಲವೂ ಕೊಚ್ಚಿಕೊಂಡು ಹೋಯಿತು. ಮನೆಗಳು, ರಸ್ತೆಗಳು, ಜನರ ಕನಸುಗಳು. ಆದರೆ ಒಂದು ದೇವಸ್ಥಾನ ಮಾತ್ರ ಹಾಗೇ ನಿಂತಿತ್ತು. ಇದು ಅಚ್ಚರಿಯೇ ಸರಿ. ಆದರೆ ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಗೊತ್ತಾ? ಸಮುದ್ರ ಮಟ್ಟದಿಂದ ಸುಮಾರು 11,700 ಅಡಿ ಎತ್ತರದಲ್ಲಿ ಹಿಮಾಲಯದ ಮಧ್ಯ ನೂರಾರು ವರ್ಷಗಳಿಂದ ಅಚ್ಚಳವಾಗಿ ನಿಂತಿದೆ. ಆದರೆ ಇದರ ನಿಜವಾದ ಕತೆ ಇಲ್ಲಿಂದ ಶುರುವಾಗುತ್ತೆ. ಈ ಕತೆ ಮಹಾಭಾರತದ ನಂತರ ಶುರುವಾಗುತ್ತೆ. ಯುದ್ಧದಲ್ಲಿ ಗೆದ್ದರೂ ಸಹ ಪಾಂಡವರಿಗೆ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ತಮ್ಮ ಪಾಪಗಳಿಗೆ ಕ್ಷಮೆ ಕೇಳಲು ಅವರು ಶಿವನ ಹುಡುಕಾಟ ಶುರು ಮಾಡಿದರು. ಆದರೆ ಶಿವನಿಗೆ ಅವರನ್ನು ಭೇಟಿಯಾಗೋ ಆಸೆಯೇ ಇರಲಿಲ್ಲ. ಅದಕ್ಕಾಗಿ ಅವರು ಎತ್ತಿನ ರೂಪ ತಾಳಿದರು. ಪಾಂಡವರು ಹತ್ತಿರ ಬರುತ್ತಿದ್ದಂತೆ ಶಿವ ನೆಲದೊಳಗೆ ಮರೆಯಾಗಲು ಶುರು ಮಾಡಿದರು. ಆದರೆ ಭೀಮನ ಕೈಗೆ ಎತ್ತಿನ ಬೆನ್ನಿನ ಭಾಗ ಮಾತ್ರ ಸಿಕ್ಕಿತು. ಹಿಂದೂ ಸಂಪ್ರದಾಯದ ಪ್ರಕಾರ ಶಿವನ ಬೆನ್ನಿನ ಭಾಗ ಕಾಣಿಸಿಕೊಂಡ ಜಾಗವೇ ಇಂದಿನ ಕೇದಾರನಾಥ. ಪಾಂಡವರು ಅಲ್ಲೇ ಶಿವನ ದೇವಸ್ಥಾನ ಕಟ್ಟಿಸಿದರು. ಆದರೆ ಇಂದು ನಾವು ನೋಡುವ ಈ ದೇವಸ್ಥಾನ ಅದೇನಾ? ಇಂದು ನಾವು ನೋಡುತ್ತಿರುವ ಕೇದಾರನಾಥ, ಇದನ್ನು ಆದಿಶಂಕರಾಚಾರ್ಯರು ಪುನರ್ಜೀವನಗೊಳಿಸಿದ್ದರೆಂದು ಇತಿಹಾಸ ಹೇಳುತ್ತದೆ. ಅದರ ನಂತರವೇ ಈ ಕ್ಷೇತ್ರ ಮತ್ತೆ ಭಕ್ತರ ಪ್ರಮುಖ ಯಾತ್ರಾ ಸ್ಥಳವಾಯಿತು. ಆದರೆ ಈ ದೇವಸ್ಥಾನದ ನಿಜವಾದ ರಹಸ್ಯ ಬೇರೆ ಇದೆ. ಅದನ್ನು ನೋಡಿದರೆ ಯಾರಿಗೂ ಆಶ್ಚರ್ಯವಾಗದೆ ಇರಲ್ಲ. ಈ ಕಲ್ಲುಗಳನ್ನು ನೋಡಿ, ಸಿಮೆಂಟ್ ಇಲ್ಲ, ಆಧುನಿಕ ಯಂತ್ರಗಳೂ ಇರಲಿಲ್ಲ. ಹಾಗಿದ್ದರೆ ಇಷ್ಟು ಬಲವಾಗಿ ಹೇಗೆ ಕಟ್ಟಿದರು ಅನ್ನೋ ಪ್ರಶ್ನೆ ನಮಗೆಲ್ಲ ಮೂಡೋದು ಸಹಜ. 2013ರ ಭೀಕರ ಪ್ರವಾಹದಲ್ಲಿ ಒಂದು ಬೃಹತ್ ಬಂಡೆ ದೇವಸ್ಥಾನದ ಹಿಂದೆ ಬಂದು ನಿಂತಿತು. ಆಮೇಲೆ ನಡೆದಿದ್ದು ಇಡೀ ಜಗತ್ತನ್ನೇ ಆಶ್ಚರ್ಯಪಡಿಸಿತ್ತು. ಪ್ರವಾಹದ ನೀರು ದೇವಸ್ಥಾನ ಕಡೆ ದೌಡಾಯಿಸುತ್ತಿತ್ತು. ಆದರೆ ಆ ಬಂಡೆ ನೀರಿನ ದಿಕ್ಕನ್ನೇ ಬದಲಾಯಿಸಿತು. ಅದಕ್ಕೆ ದೇವಸ್ಥಾನ ಉಳಿಯಿತು ಅಂತ ಹೇಳಲಾಗುತ್ತದೆ. ಆದರೆ ಎಲ್ಲರೂ ಇದನ್ನೇ ನಂಬೋದಿಲ್ಲ. ವಿಜ್ಞಾನಿಗಳು ಇದಕ್ಕೆ ಬೇರೆ ಕಾರಣ ಹೇಳುತ್ತಾರೆ. ಅದು ಏನು ಗೊತ್ತಾ? ವಿಜ್ಞಾನಿಗಳ ಪ್ರಕಾರ ಭೀಮಶಿಲೆ ಪ್ರವಾಹದ ಬಲವನ್ನು ಕಡಿಮೆ ಮಾಡಿತ್ತು. ಆದ್ದರಿಂದ ದೇವಸ್ಥಾನಕ್ಕೆ ದೊಡ್ಡ ಹಾನಿಯಾಗಲಿಲ್ಲ. ಆದರೆ ಭಕ್ತರ ನಂಬಿಕೆ ಬೇರೆ. ಇದು ಶಿವನ ದೈವಿಕ ರಕ್ಷಣೆ ಅಂತ ಅವರು ನಂಬ್ತಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮತ್ತೊಂದು ಆಶ್ಚರ್ಯ ಮೂಡಿಸುವ ಸಂಗತಿ ಎಂದರೆ ಕೇದಾರನಾಥ ವರ್ಷದಲ್ಲಿ ಕೇವಲ 6 ತಿಂಗಳು ಮಾತ್ರ ತೆರೆದಿರುತ್ತದೆ. ಉಳಿದ 6 ತಿಂಗಳು ಸಂಪೂರ್ಣ ಹಿಮದಡಿ ಇರುತ್ತದೆ. ಬೇಸಿಗೆ ಶುರುವಾದ ತಕ್ಷಣ ಲಕ್ಷಾಂತರ ಭಕ್ತರು ಮತ್ತೆ ಇಲ್ಲಿಗೆ ಬರುತ್ತಾರೆ. ಈ ಭಕ್ತಿ ಎಂದಿಗೂ ಕಡಿಮೆಯಾಗುವುದಿಲ್ಲ. ಪ್ರತಿ ವರ್ಷ ಈ ಕಠಿಣ ಯಾತ್ರೆಯನ್ನು ಲಕ್ಷಾಂತರ ಜನ ಮಾಡುತ್ತಾರೆ. ಅವರನ್ನು ಸೆಳೆಯುವ ಶಕ್ತಿ ಕೇದಾರನಾಥನಿಗೆ ಮಾತ್ರ ಇದೆ. ಈ ಯಾತ್ರೆ ಅಷ್ಟೇ ಅಲ್ಲ, ಈ ದೇವಸ್ಥಾನದಲ್ಲೂ ಸಹ ಇನ್ನೂ ಹಲವು ರಹಸ್ಯಗಳಿವೆ. ಅವುಗಳಲ್ಲಿ ಮೊದಲನೆಯದ್ದು, ವರ್ಷದಲ್ಲಿ 6 ತಿಂಗಳು ಈ ದೇವಸ್ಥಾನ ಮುಚ್ಚಿರುತ್ತದೆ. ಆದರೂ ಈ ಸ್ಥಳದ ಮೇಲಿನ ಭಕ್ತಿ ಮಾತ್ರ ಕಡಿಮೆ ಆಗುವುದಿಲ್ಲ. ಇದರ ಹಿಂದಿನ ರಹಸ್ಯ, ಶಿವನ ಭಕ್ತರ ನಂಬಿಕೆಯ ಪ್ರಕಾರ ದೇವಸ್ಥಾನ ಮುಚ್ಚಿದರೂ ಶಿವನ ಸಾನ್ನಿಧ್ಯ ಅಲ್ಲೇ ಇರುತ್ತದೆ. ಅದಕ್ಕೆ ಈ ಸ್ಥಳ ಇಂದಿಗೂ ಅಷ್ಟೇ ಪವಿತ್ರ. ಮತ್ತೊಂದು ಕುತೂಹಲಕಾರಿ ವಿಷಯ ಇದೆ. ಕೇದಾರನಾಥನ ರಕ್ಷಕ ಅಂತ ಯಾರನ್ನು ಕರೀತಾರೆ ಗೊತ್ತಾ? ಅವರು ಭೈರವನಾಥ. ಸ್ಥಳೀಯರ ನಂಬಿಕೆಯ ಪ್ರಕಾರ ಚಳಿಗಾಲದಲ್ಲಿ ಭೈರವನಾಥನೇ ಈ ಕ್ಷೇತ್ರವನ್ನು ಕಾಪಾಡುತ್ತಾನೆ. ಅದಕ್ಕೆ ಅವರ ದೇವಸ್ಥಾನಕ್ಕೂ ವಿಶೇಷ ಸ್ಥಾನವಿದೆ. ಇಷ್ಟೆಲ್ಲ ರಹಸ್ಯಗಳ ನಡುವೆಯೂ ಪ್ರತಿ ವರ್ಷ ಲಕ್ಷಾಂತರ ಜನ ಈ ಯಾತ್ರೆ ಮಾಡುತ್ತಾರೆ. ಅವರನ್ನು ಇಲ್ಲಿಗೆ ಕರೆತರುವುದು ಕೇವಲ ಭಕ್ತಿ ಮಾತ್ರನಾ? ಬಹುಶಃ ಉತ್ತರ ಪ್ರತಿಯೊಬ್ಬರಿಗೂ ಬೇರೆ ಇರಬಹುದು. ಆದರೆ ಕೇದಾರನಾಥನ ಅನುಭವ ಮಾತ್ರ ಎಲ್ಲರಿಗೂ ವಿಶೇಷ. ಅದನ್ನೇ ಈ ಕ್ಷೇತ್ರದ ಮಹತ್ವ ಎನ್ನಬಹುದು. ಪ್ರಕೃತಿ ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ನಂಬಿಕೆ ಮನುಷ್ಯರಿಗೆ ಹೊಸ ಧೈರ್ಯ ಕೊಡುತ್ತದೆ. ಇನ್ನೂ ಇಂತಹ ನಿಜವಾದ ಕಥೆಗಳಿಗಾಗಿ ಮಿಸ್ಟೇಕ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.